ಅಯ್ಯೋ ಏಯ್ ಅಲ್ಕಾ ಬಡ್ಡಿ ಎತ್ತದೆ ದೂರ ಎಲ್ಲಾದ್ರೂ ಕೊಡಿದ್ರೆ ಆಯ್ತಿರ್ಲಿಲ್ವಾ ಅಳೋ ಕಾಗ್ಯ ಬರ್ಕೊಳ್ಳೋಣ ಹ್ಞೂ ಕಂಡ್ಲ ಆಯ್ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ ಬಾಳೆವು ಯಾಕೋ ಈಗ ಬಗಳು ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ ನೀ ಹೆಂಗಿದ್ಯಾ ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ ನನ್ಗಳೆಲ್ಲ ಸಂದಕವ ಏಯ್ ಮುಖ್ಯ ವಿಷಯಕ್ಕೆ ಬಾರ ಬರ್ಕ ಅಪ್ಪ ಹೊಲ್ದಾಗೆ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸೊಂಟ ಮುರ್ಕೊಂಡ್ಬಿಟ್ಟ ನಮ್ಮೂರ್ ಆಸ್ಪತ್ರೆಗೆ ಅವನ್ನ 3ನೇ ಹಾಸಿಗೆಲಿ ಮಲ್ಸಿವ್ನಿ. 3ನೇ ಹಾಸಿಗೆ ಅವ್ವ ಅಪ್ಪನ್ಗೆ ಬಿಸಿನೀರ್ ಇಡ್ಬೇಕಾದ್ರೆ ಸೀರೆಗೆ ಬೆಂಕಿ ತಗ್ಲಿ ಹತ್ರ ಮುಕ್ಕಾಲ್ ಭಾಗ ಸುಟ್ಟೋಗ್ಬಿಟ್ಟಾಳೆ. ಅವಳುವೆ 4ನೇ ಹಾಸಿಗೆಲಿ ಮಲ್ಸಿವ್ನಿ. ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವ್ರ ಜೊತೆ ಒಳಗೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವಳುವೆ ನೇಣಾಕೊಂಡ್ಬಿಟ್ಟಿದ್ಲು. ಅದ್ದಿಂದ ಇಳಿಸಿ ಅವಳು 5ನೇ ಹಾಸಿಗೆಲಿ ಮಲ್ಸ್ಬಿಟ್ಟೆ. ಆಮ್ಯಾಕೆ ನಿಲ್ಲಿಸ ಸಾಕು ಯಾಕಣ್ಣ ಆಗ್ಲೇ ಏನು ಬಗಳ್ದಲ್ಲ ಅಕ್ಕಯ್ಯ ನಾವ್ ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದ್ನ ಹೊಡೆದಾಕ್ಬಿಡ್ತೀನಿ. ಮುಂದ್ ಕೇಳು. ಇರ್ಲಿ ಬಿಡೋಣ. ಮುಂದ್ ಕೇಳೋ ಬೇವರ್ಸಿ. ಸರಿ ಬರ್ಕ ಹೇಳು. ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಬೇಕಾದ್ರೆ ತಲೆ ಮೇಲೆ ಕಾಯಿ ಬಿದ್ಬಿಟ್ಟು ಅಂತ ಬಿದ್ದೋಗ್ಬಿಟ್ಟ. ಅವನ್ಗೆ 15 ತೊಲೆ ಹಾಕ್ಬಿಟ್ಟು 6ನೇ ಬೆಡ್ಗೆ ಅಡ್ಮಿಟ್ ಮಾಡ್ಬಿಟ್ಟಿವ್ನಿ. ಹೌದ್ ಕಣ. ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕಥಿದ್ದಂಗ ಅಲ್ವೇನ್ಲ.